ನಮಸ್ತೆ ಶರಣ್ಯ ಅವರೇ, ನಮಸ್ಕಾರ. ಈ ಸರಿ ಈ ಫಿಲಮ್ ಫೆಸ್ಟಿವಲ್ 17ನೇ ಫಿಲಮ್ ಫೆಸ್ಟಿವಲ್ ತಾವು ಭಾಗಿಯಾಗಿದ್ದೀರಾ. ಸೊ ಪ್ರೆಸ್ ಮೀಟ್ಗೆಲ್ಲ ಬಂದಿದ್ರಿ ಸಿ ಎಮ್ ಜೊತೆಗೆ. ಸೊ ಇದರಲ್ಲಿ ಯಾವ ರೀತಿ ತಮ್ಮ ಭಾಗಿತ್ವ ಇದೆ ಇದರಲ್ಲಿ? ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಹಾಗೆ ಕನ್ನಡ ಚಲನಚಿತ್ರ ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಷ್ಟು ಗಣ್ಯರಿರೋ ಸಭೆಗೆ ನನ್ನ ಒಂದು ಆಯ್ಕೆ ಮಾಡಿ ಕರೆದಿದ್ದಕ್ಕೆ. ಸೊ ಇದರಲ್ಲಿ ನಾನೊಂದು ಯಂಗ್ಸ್ಟರ್ ಜನ್ರೇಷನ್, ಇವಾಗ ಏನೇನು ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಸಿನಿಮಾಗಳಾಗಿರ್ಬೋದು, ನಟ ನಟಿಯರಾಗಿರ್ಬೋದು, ಅಥವಾ ಈ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಈ ಒಂದು ಸಭೆಯನ್ನು ನಾನು ರೆಪ್ರೆಸೆಂಟ್ ಮಾಡೋಕ್ಕೆ ಇಲ್ಲಿ ಇವತ್ತು ಕರೆದಿದ್ರು. ಸೊ ನಾನು ನನ್ನ ಯಂಗ್ಸ್ಟರ್ಸ್ನ ಯಾವ ಥರ ಸಪೋರ್ಟ್ ಮಾಡಬೇಕು, ಎಷ್ಟು ಒಳಗಡೆ ಕರ್ಕೊಬರ್ಬೇಕು ಅನ್ನೋದನ್ನ ಮಾತಾಡಿದ್ದೀವಿ. ಸೊ 17ನೇದು ಡಿಸೆಂಬರ್ 29ರಿಂದ ಜನವರಿ 6ನೇ ತಾರೀಕು ತನಕ ನಡೀತಾ ಇದೆ. ಸೊ ತುಂಬ ಚೆನ್ನಾಗಿ ಆಗಬೇಕು. ಯಾಕಂದರೆ ಬೇರೆ ಬೇರೆ ಫಿಲ್ಮ್ ಫೆಸ್ಟಿವಲ್ ನೋಡಿರ್ತೀವಿ, ಕರ್ನಾಟಕ ಫಿಲ್ಮ್ ಫೆಸ್ಟಿವಲ್ ನಂಬರ್ 1 ಆಗಬೇಕು ಅನ್ನೋದು ನಮ್ಮೆಲ್ಲ ಸಮಿತಿಯ ಉದ್ದೇಶ ಅಷ್ಟೇ. ಸೊ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ನನ್ನ ಪರಿಚಯ ಬಂದು ಶರಣೆ ಶೆಟ್ಟಿ ಅಂತ, ಕೃಷ್ಣ ಪ್ರಣಯ ಶೆಟ್ಟಿ ನನ್ನ ಕೊನೆ ಸಿನಿಮಾ, ಹಿಂದಿನ ಸಿನಿಮಾ. ಒಟ್ಟು ಎಷ್ಟು ಸಿನಿಮಾಗಳು ಮಾಡಿದ್ದೀರಿ? ಒಟ್ಟು 5 ಸಿನಿಮಾ ಮಾಡಿದ್ದೀನಿ. ಯಾವ ಹೀರೋಗಳ ಜೊತೆ ಮಾಡಿದ್ರ? ಈಗ ನೆನಪಿಲ್ಲಿ ಪ್ರೇಮ್ ಅವ್ರ ಜೊತೆ ಮಾಡಿದ್ದೀನಿ, ಗಣೇಶ್ ಅವ್ರ ಜೊತೆ ಮಾಡಿದ್ದೀನಿ. ಸೊ ಮುಂಚೆ ಸೀರಿಯಲಲ್ಲಿ ಮಾಡ್ತಾ ಇದ್ದೆ. ಈಗ ಇಂಡಸ್ಟ್ರಿಗೆ ಬಂದು 3 ವರ್ಷ ಆಗಿದೆ. ಸೊ 3 ವರ್ಷಕ್ಕೆ ಇಂಥ ಒಂದು ಸಭೆಗೆ ನನ್ನ ಯಂಗ್ಸ್ಟರ್ನ ರೆಪ್ರೆಸೆಂಟ್ ಮಾಡಿ ಕರೆದಿದ್ದು ಅದು ನನ್ನ ಭಾಗ್ಯ ಅಂತಾನೆ. ಹೇಗೆ ಅನ್ಸುತ್ತೆ ಹೊಸ ಅನುಭವ ಇದು? ಸರ್ಕಾರದ ಒಂದು ಪಾತ್ರದಲ್ಲಿ ಭಾಗವಹಿಸುವಂಥದ್ದು ಏನು ಅನ್ಸುತ್ತೆ? ಮೊದಲನೇ ಅನುಭವ ಕೂಡ, ಆ್ಯಂಡ್ ಹೊಸ ಅನುಭವ, ತುಂಬ ಸ್ಪೆಷಲ್ ಆಗಿ ಫೀಲ್ ಆಯಿತು. ಆ್ಯಂಡ್ ಸರ್ಪ್ರೈಸ್ ಕೂಡ ಆಯಿತು. ಅಂದರೆ ಇಂಥ ಒಂದು ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು, IAS ಆಫೀಸರ್, IPS ಆಫೀಸರ್ಸ್ ಇದ್ದರು, ಆ್ಯಂಡ್ ನಮ್ಮ ವಾಣಿಜ್ಯ ಮಂಡಳಿಯಲ್ಲೇ ಎಲ್ಲ ಬೆಸ್ಟ್ ಪೋಸ್ಟಲ್ಲಿ ಇರೋರಿದ್ರು. ಸೊ ಅವ್ರ ಮುಂದೆ ಈ ಒಂದು ಪುಟ್ಟ ಕಲಾವಿದೆಯನ್ನು ಗುರುತಿಸಿ ಕರೆದಿದ್ದು ಖುಷಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.